ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 20, 2026ನೇ ಇಸ್ವಿ ಬುಧವಾರ. ಬುಧವತ್ ಬುದ್ಧಿ ಅಂತ ಹೇಳಿದ್ದಾರೆ. ಬುಧಗ್ರಹವು ಎಲ್ಲರಿಗೂ ಸದ್ಬುದ್ಧಿಯನ್ನು ನೀಡಲಿ ಅಂತ ಬುಧಗ್ರಹದಲ್ಲಿ ಪ್ರಾರ್ಥಿಸ್ತೇವೆ. ಮೇಷಾದಿ 12 ರಾಶಿಗಳ ದ್ವಾದಶ ಭವಿಷ್ಯವನ್ನು ಅವಲೋಕನ ಮಾಡುವುದಾದರೆ, ಆರಿದ್ದ ನಕ್ಷತ್ರ ಮಿಥುನ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಅಶುಭ ಫಲ ಇರುತ್ತೆ. ದೇವಿಯನ್ನು ಆರಾಧಿಸಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ. ಮಿಥುನ ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗದ ಪ್ರಭಾವದಿಂದ ಎಲ್ಲ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಖರ್ಚುಗಳಿರುತ್ತೆ, ಎಚ್ಚರಿಕೆಯಿಂದಿರಬೇಕು. ಸಿಂಹ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ, ಬಹಳ ಸಂತೋಷ ಪಡ್ತೀರ ಇವತ್ತಿನ ದಿನವನ್ನು. ಕನ್ಯಾ ರಾಶಿಯವರಿಗೂ ಕೂಡ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯ ಆಗುವುದರಿಂದ ನಿಮಗೂ ಕೂಡ ಸಂತೋಷ ಆಗುತ್ತೆ. ತುಲಾ ರಾಶಿಯವರಿಗೆ ಶುಭ ಫಲ ಜಾಸ್ತಿ ಇರುತ್ತೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಅಷ್ಟಮದಲ್ಲಿ ಸ್ವಲ್ಪ ಬಾಧೆ ಇದೆ, ಆದ್ದರಿಂದ ಪ್ರತ್ಯಂಗಿರಾ ಮಂತ್ರವನ್ನು ಪಠಿಸಿರಿ. ತ್ರಿಪುರಾ ಸುಂದರಿಯನ್ನು ಆರಾಧಿಸಿ. ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಪಠನ ಮಾಡಿ. ಧನು ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ, ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂತಹ ಗುರು, ಚಂದ್ರ, ಶುಕ್ರ ಬಾಧೆಗಳನ್ನು ಉಂಟು ಮಾಡ್ತಾರೆ, ನೀವು ದುರ್ಗೆಯನ್ನು ಆರಾಧಿಸಿ. ಕುಂಭರಾಶಿಯವರಿಗೆ ರಾಹುವಿನ ಬಾಧೆ ಇದೆ. ಸಪ್ತಮದಲ್ಲಿರ್ತಕ್ಕಂಥ ಕೇತು ಕಾಳಸರ್ಪ ಬಾಧೆಯನ್ನು ಉಂಟು ಮಾಡ್ತಾನೆ, ಆದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಅವನಲ್ಲಿ ನಿಮ್ಮ ಕಷ್ಟವನ್ನು ನಿವೇದನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಇವತ್ತಿನ ದಿನ ಲಾಭ ಇದೆ, ನಷ್ಟನೂ ಇದೆ. ಆದ್ದರಿಂದ ಮೀನರಾಶಿಯವರು ಸದ್ಗುರುವಿನ ಪಾದವನ್ನು ಸ್ಮರಿಸಿ ಅವನನ್ನು ಸದ್ಗುರುವಿನ ಸ್ತೋತ್ರ ಪಠನ ಮಾಡಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಪ್ರಪಂಚ ಪರ್ಯಟನೆ